ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್. ನಾನು ಶ್ವೇತಾ ಜಿಎನ್ ಆಚಾರ್ಯ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನಪೇಟೆ ಗ್ರಾಮ ಪಂಚಾಯಿತಿ ಪಿಡಿಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಕೇದಾರ ಲಿಂಗೇಶ್ವರ ಲೇಔಟ್ ಸಾಗರ ರೋಡಲ್ಲಿರುವಂತಹ ಒಂದು ಲೇಔಟ್ ಜನರ ಸಮಸ್ಯೆಯನ್ನ ಬಗೆಹರಿಸಿರುವಂತದ್ದು. ಎಲ್ಲಾ ಒಂದು ಪಂಚಾಯಿತಿಯ ಪಿಡಿಒ ಹೀಗೆ ಇದ್ದರೆ ನಮ್ಮ ಒಂದು ಗ್ರಾಮದಲ್ಲಿ ಯಾವುದೇ ಸಮಸ್ಯೆಗಳು ಕುಂದುಕೊರತೆಗಳು ಬರೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಆಗಿದೆ. ಅದು ನಮ್ಮ ರಿಪ್ಪನಪೇಟೆಯ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರುವಂತವರು. ಹಾಗಾದರೆ ಅವರ ಒಂದು ಕಾರ್ಯದಕ್ಷತೆ ಹೇಗಿದೆ? ತುಂಬಾ ಸ್ಪಷ್ಟವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆ ಒಂದು ಕೇದಾರ ಲಿಂಗೇಶ್ವರ ಲೇಔಟ್ ಏನಿದೆ, ಹಿಂಭಾಗದಲ್ಲಿರುವಂತಹ ಚರಂಡಿಯ ವ್ಯವಸ್ಥೆ, ಅಲ್ಲಿ ಇರುವಂತಹ ಒಂದು ಹೊಸ ಸಂತೆ ಮಾರ್ಕೆಟ್, ಆ ಸಂತೆ ಮಾರ್ಕೆಟ್ ಇಂದ ಮಳೆ ಬಂದಾಗ ಬರುವಂತಹ ನೀರು ಕೊಚ್ಚಿಕೊಂಡು ಬರುವಂತಹ ಕೆಲವು ಪ್ಲಾಸ್ಟಿಕ್ ಮತ್ತೆ ತ್ಯಾಜ್ಯ ವಸ್ತುಗಳು ಅಲ್ಲಿ ಒಂದು ಬದಿಗೆ ಗುಪ್ಪೆ ಆಗಿರುವಂತದ್ದು. ಅದನ್ನ ಇಲ್ಲಿನ ಒಂದು ಪಿಡಿಒ ಅವರಿಗೆ ಗಮನಕ್ಕೆ ತಂದಾಗ ಅವರು ತಕ್ಷಣವೇ ಅಲ್ಲಿಗೆ ಒಂದು JCP ಅನ್ನ ಕಳಿಸಿ ಒಂದು ಕಾರ್ಯವನ್ನ ಒಂದು ಸಂಪೂರ್ಣವಾಗಿ ಆ ಒಂದು ಚರಂಡಿಯ ವ್ಯವಸ್ಥೆಯನ್ನ ಕ್ಲೀನ್ ಮಾಡಿಸಿ ಅನುಕೂಲವನ್ನ ಕೊಟ್ಟಿರುವಂತದ್ದು ಎಲ್ಲರಿಗೂ ಕೂಡ ಅದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ ಅಲ್ಲಿ ಒಂದು ಕ್ಲೀನ್ ಮಾಡಿಸಿರುವಂತದ್ದು ಎಷ್ಟೋ ಕಾಯಿಲೆಗಳಿಂದ ಮುಂದೆ ಆಗುವಂತಹ ಒಂದು ಕಾಯಿಲೆಗಳಾಗಿರ್ಬೋದು, ಇಲ್ಲ ಆರೋಗ್ಯದಲ್ಲಿ ಒಂದು ಏರುಪೇರುಗಳಾಗಿರ್ಬೋದು, ಅವುಗಳು ಆಗದೆ ಇರುವ ಹಾಗೆ ಅವರು ಒಂದು ಸಂರಕ್ಷಣೆ ಬಗ್ಗೆನೂ ಕೂಡ ಯೋಚನೆ ಮಾಡಿರುವಂತದ್ದು ಒಂದು ಒಳ್ಳೆಯ ಕೆಲಸ.